ಅಲ್ಲಪ್ಪ ಯಾರು ಹೇಳಮ್ಮ ಪರವಾಗಿಲ್ಲ ಸರ್ ಏನಿಲ್ಲ ಪಟಾಕಿ ಅನ್ಸಕ್ ನಮ್ಮ ಹುಡುಗ ಹೋಗಿದ್ದಾನೆ ಅಷ್ಟೇ ಹಂಗೆ ಹಾಕೊಂಡು ದೀಪಲ್ ಹಾಕೊಂಡು ಹೋದ್ರೆ ಏನದು ಅದನ್ನ ಹೇಳಿ ಜನ ಇದ್ದಾಗ ಹೋಗಿ ಹೋಗ್ತೀರ ನಿಮ್ಮಮ್ಮನ ಎತ್ತ ಅಂದ್ರೆ ಆಗುತ್ತೆ ಸರ್ ನಡೆಯುತ್ತೆ ಅಂದ್ರೆ ಎಷ್ಟು ಆಗೋದು ಬಾಧೆ ಆಗುತ್ತೆ ನಿಮ್ಗೆ ಅವಾಗ ಕೋಪ ಬಂದಾಗ ಅಂದೆ ಏನ್ ಮಾಡ್ತೀರ ನೀವು ಹಂಗೆ ಅಲ್ಲ ನಾವು ಅಲ್ಲಮ್ಮ ಇವಾಗ ಘಟನೆ ಏನಾಗಿದೆ ಅದು ಹೇಳಮ್ಮ ಪರವಾಗಿಲ್ಲ ಕರ್ಕೊಂಡು ಹೋಗಿದ್ದಾರೆ ಯಾರನ್ನ ಕರ್ಕೊಂಡು ಹೋಗಿ ರಮೇಶ್ ಮಗ ಚೇತು ಅಂದ್ಬಿಟ್ಟು ಹುಡುಗನ ಕರ್ಕೊಂಡು ಹೋಗಿದ್ದಾರೆ ಹುಡುಗನ ಇಲ್ಲಿ ಬಂದ್ರೆ ಇವಾಗ ಅದೇ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ನೋಡಿ ನೀನು ಯಾಕೆ ಸರ್ ಬಂದಿರೋದು ನೀವು ಇಲ್ಲಿಗೆ? ಏನಿಲ್ಲ ಸರ್, ಇಲ್ಲಿ ನಮ್ಮ ಯುವಕರ ತಂಡ ಇವತ್ತು ಗಣೇಶ ತಗೊಂಡು ಹೋಗ್ಬೇಕಾದ್ರೆ ಸಣ್ಣದೊಂದು ಏನೋ ಒಂದು ಕನ್ಫ್ಯೂಷನ್ ಆಗಿದೆ ಪಟಾಕಿ ಹೊಡೆಯೋ ಟೈಮಲ್ಲಿ. ಆವಾಗ ಪೊಲೀಸ್ ಅದರಲ್ಲಿ ಇಂಟರ್ವ್ಯೂನ್ ಆಗಿದ್ದರು. ಅಲ್ಲಿ ಒಂದಷ್ಟು ಗೊಂದಲ ಆಗಿತ್ತು. ನಾನು ನಮ್ಮ ಪೆರಿಕಲ್ ಮಂಜಣ್ಣವರು ಎಲ್ಲರೂ ಅದೇ ಟೈಮಿಗೆ ಬಂದ್ವಿ. ಆಮೇಲೆ ಮಾತಾಡಿದ್ವಿ. ಅದು ನೀಟಾಗಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಯುವಕರೆಲ್ಲ ಅವರು ಪ್ರೊಸೆಷನ್ ಕಡೆ ಹೊರಟರು. ಅದು ಬಿಟ್ಟರೆ ಇನ್ನೇನು ಆಗಿಲ್ಲ. ಅಲ್ಲ, ಪಟಾಕಿ ಹೊಡಿಬಾರ್ದು ಅಂತ ಸರ್ಕಾರ ನಿಯಮ ತಂದಿದೆಯಲ್ಲ ಸರ್? ಪಟಾಕಿ ಹೊಡಿಬಾರ್ದು, ಹೊಡಿಬೇಕು. ಈಗ ನಿನ್ನೆ ಏನೋ ಘಟನೆ ನಡೀತು ದೊಡ್ಡಬಳ್ಳಾಪುರದಲ್ಲಿ, ಗೊತ್ತಿದೆ ನಿಮಗೆ? ತುಂಬ ವಿಮರ್ಶೆ ಮಾಡಿ ಅದನ್ನು ಇದು ಮಾಡೋದು ಬೇಡ. ಯುವಕರು ಇದನ್ನು ಹಬ್ಬದ ಥರ ಆಚರಣೆ ಮಾಡ್ತಾರೆ. ಇವತ್ತು ಭಾನುವಾರ ಕೆಲಸ ಮಾಡುವಂತಹ ಎಲ್ಲ ಹುಡುಗರು ಇವತ್ತು ರಜಾ, ಎಲ್ಲರೂ ಸೇರಿ ಇವತ್ತೊಂದು ಪ್ರೊಸೆಷನ್ ಹೋಗ್ತಿತ್ತು. ಜಸ್ಟ್ ಪಟಾಕಿ ಹೊಡೆಯೋದು ಮೊದಲಿಂದ ನಡ್ಕೊಂಡ್ಬಂದಿರೋಂತಹ ಇದು, ಅದನ್ನೆಲ್ಲ ಒಂದೇ ಸಲ ತೆಗೆದಾಕ್ಬಿಡ್ಬೇಕು, ಮಾಡೋಕ್ಕಾಗಲ್ಲ. ಇದೆಲ್ಲ ಸಾಧ್ಯ ಇಲ್ಲ ನಮ್ಮ ಇದು ಭಾರತದಲ್ಲಿ. ಅದೇನು ಅವ್ರೇನು ತುಂಬ ಏನೋ ಮಾಡಿ ಆಡಂಬರ ಮಾಡಿ ಬೇರೆಯವ್ರಿಗೆ ಯಾರಿಗೋ ತೊಂದರೆ ಕೊಡೋವಂಥ ಪಟಾಕಿ ಏನು ಕೊಡ್ತಿಲ್ಲ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅಲ್ಲಿ ಮಾತಿನ ಗೊಂದಲ ಆಗಿದೆ. ಈಗೆಲ್ಲ ಸುಖಾಂತ್ಯ ಆಗಿದೆ. ಯುವಕರು ಸಹ ಈಗ ಹೊರಟರು. ಅಲ್ಲ, ಹುಡುಗರು ಪೊಲೀಸರ ಮೇಲೆ ರೋಪ ಎಲ್ಲ ಆದಾಗ ಯಾರು ಏನೋ ಮಾತಾಡಿದ್ರು ರೋಪ ಹಾಕ್ದಂಗೆ ಬೈದಂಗೆ ಎಲ್ಲ ಕೇಳಿಸ್ತಿರ್ತದೆ. ಯಾರು ಆ ಹುಡುಗನೂ ಅಷ್ಟೇ ಎಜುಕೇಟೆಡ್ ಹುಡುಗ, ಕೆಲಸಕ್ಕೆ ಹೋಗೋವಂಥ ಹುಡುಗ, ಒಳ್ಳೆ ಕುಟುಂಬದಿಂದ ಬಂದಿರೋವಂಥ ಹುಡುಗ, ಆ ಥರದ್ದು ಏನೂ ಆಗಿಲ್ಲ. ಒಂದಷ್ಟು ಗೊಂದಲ ಅಂತ ಹೇಳ್ತಾ ಇದ್ದೀನಿ. ಗೊಂದಲ ಅಂದರೆ ಗೊಂದಲ ಅಷ್ಟೇ. ತಿಳಿ ಆಯ್ತು ಸರ್? ಎಲ್ಲ ತಿಳಿಯಾಯಿತು. ಎಲ್ಲರೂ ಖುಷಿಯಾಗಿ ಹೊರಟರು. ಹುಡುಗರು ಸಹ ಪ್ರೊಸೆಷನ್ಗೆ ಹೊರಟರು. ತುಂಬ ಚೆನ್ನಾಗಿ ಆಗ್ತಿದೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಮಂಜು ಗಾಡಿ ಎತ್ಕೊಂಡು ಹೋಗೋಣ. ಅಲ್ಲೇನಾಯ್ತು? ಹಾಂ ಹಾಂ